ಮಾಸ್ಕ್ ದಂಡದ ವಿರುದ್ಧ ಟಿವಿ9 ನಿರಂತರವಾಗಿ ಅಭಿಯಾನವನ್ನ ನಡೆಸ್ತಾ ಇತ್ತು. ಜನರು ಪಡ್ತಾ ಇರುವಂತ ಕಷ್ಟ ಏನೇನು ಅನ್ನುವಂಥದ್ದನ್ನ ಜನರ ಮುಂದೆ, ಸರ್ಕಾರದ ಮುಂದೆ ಇಡುವಂತ ಪ್ರಯತ್ನ ಮಾಡಿತ್ತು. ಇದರ ಫಲಶ್ರುತಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಾ. 1,000 ರೂಪಾಯಿ ದಂಡವನ್ನೇನು ಸರ್ಕಾರ ವಿಧಿಸಿತ್ತು, ಆ ನಿರ್ಧಾರದಿಂದ ಸದ್ಯ ಹಿಂದೆ ಸರಿದು ಆ 1,000 ರೂಪಾಯಿ ದಂಡವನ್ನ 250 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ. 250 ರೂಪಾಯಿ. ಇನ್ನು ಮುಂದೆ ಮಾಸ್ಕ್ ಹಾಕದೆ ಅಥವಾ ಸರಿಯಾಗಿ ಮಾಸ್ಕ್ ಹಾಕದೆ ಯಾರಾದ್ರೂ ಕಂಡು ಬಂದ್ರೆ ಮಾರ್ಷಲ್ಗಳು 250 ರೂಪಾಯಿ ದಂಡ ವಿಧಿಸೋದಕ್ಕೆ ಮಾತ್ರ ಅವರು ಅರ್ಹರು, ಅಥವಾ ಅವ್ರು 250 ರೂಪಾಯಿ ಮಾತ್ರ ವಿಧಿಸೋದಕ್ಕೆ ಸಾಧ್ಯ. ಯಾಕಂದ್ರೆ ಸರ್ಕಾರ ತನ್ನ ನಿರ್ಧಾರವನ್ನ ಪರಿಷ್ಕರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಟಿವಿ9 ನ ಬಿಗ್ ಇಂಪ್ಯಾಕ್ಟ್. 1000 ರೂಪಾಯಿ ದಂಡ ಕಟ್ಟೋರ ನೋವೇನು, 1000 ರೂಪಾಯಿ ಓರ್ವ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಮುಖ್ಯ, ಅದರಲ್ಲೂ ಇಂತಹ ಪ್ಯಾಂಡಮಿಕ್ ಟೈಮ್ ನಲ್ಲಿ ಅನ್ನುವಂಥದ್ದನ್ನ ಸರ್ಕಾರದ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನವನ್ನ ಟಿವಿ9 ಮಾಡಿತ್ತು. ಬೆಳಗ್ಗೆಯಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾದಂತಹ ಅಭಿಯಾನವನ್ನ ಟಿವಿ9 ನಡೆಸಿತ್ತು. ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿತ್ತು. 1,000 ರೂಪಾಯಿಯ ವ್ಯಾಲ್ಯೂ ಓರ್ವ ಸಾಮಾನ್ಯ ಮಂದಿಗೆ ಏನು ಅನ್ನುವಂಥದ್ದನ್ನ ಸರ್ಕಾರದ ಕಿವಿಗೆ ತುಂಬುವಂತ ಕೆಲಸವನ್ನ ಮಾಡಿತ್ತು ಟಿವಿ9. ಈಗ ಅದರ ಇಂಪ್ಯಾಕ್ಟ್, ಬಿಗ್ ಇಂಪ್ಯಾಕ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ಕಾರ ಅಂತೂ ಟಿವಿ9 ನ ಈ ನಿರಂತರವಾದಂತ ಅಭಿಯಾನಕ್ಕೆ ಮಣಿದಿದೆ. ದುಬಾರಿ ದಂಡ ಹಾಕುವಂತ ನೈತಿಕತೆ ಈ ಸರ್ಕಾರಕ್ಕಿಲ್ಲ ಅನ್ನುವಂಥದ್ದನ್ನ ಟಿವಿ9 ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಯಾವುದೇ ತೆರನಾದಂತಹ ಅರಿವು ಮೂಡಿಸುವಂತ ಕೆಲಸವನ್ನು ಮಾಡದೆ, ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸದೆ, ಸುಖ ಸುಮ್ಮನೆ ದಂಡಕ್ಕೆ ನೀವು ಮುಂದೆ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಇದೊಂದು ಹಗಲು ದರೋಡೆ. ಇದು ಕೇವಲ ಬರಿದಾಗಿರುವಂತ ನಿಮ್ಮ ಖಜಾನೆಯನ್ನ ತುಂಬಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರುವಂತ ಪ್ರಯತ್ನ ಅಂತೇಳಿ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಟಿವಿ9. ಇನ್ಫ್ಯಾಕ್ಟ್ ಇದು ರಾಜ್ಯದ ಜನರ ಅಭಿಪ್ರಾಯ ಆಗಿತ್ತು. ಸೊ ಆ ಅಭಿಪ್ರಾಯವನ್ನ ಎಳೆ ಎಳೆಯಾಗಿ ಸರ್ಕಾರದ ಮುಂದಿಟ್ಟಿತ್ತು ಟಿವಿ9. ಇದೀಗ 1,000 ರೂಪಾಯಿ ವಿಧಿಸ್ತಾ ಇದ್ದಂತ ದಂಡದ ಮೊತ್ತವನ್ನ ಇದೀಗ 250 ರೂಪಾಯಿಗೆ ವಿಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ 250 ರೂಪಾಯಿ ಅನ್ನುವಂಥದ್ದು ನಾವೇನ್ ಗಮನಿಸ್ತಾ ಇದೀವಲ್ಲ, ಇದು ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ. ಇದು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಸಂಬಂಧಪಟ್ಟಂಗೆ ಬಹುಶಃ ಪರಿಷ್ಕರಣೆ ಆಗಿದೆ ಅಂತ ಕಾಣಿಸುತ್ತೆ. ನಂತರದ ಹಂತದಲ್ಲಿ ನಾವು ಅದನ್ನ ಗಮನಿಸ್ತಾ ಹೋಗೋಣ. ಎಷ್ಟೆಷ್ಟು ರೂಪಾಯಿ ದಂಡ ಏನು ಎತ್ತ ಗ್ರಾಮೀಣ ಪ್ರದೇಶಗಳಿಗೆ ಅನ್ನುವಂಥದ್ದು. ಬೆಂಗಳೂರಿನ ಜನ ಸಹಜವಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ, ಖಂಡಿತವಾಗಿಯೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂತ ಅಂದ್ರೆ 1,000 ರೂಪಾಯಿ ದಂಡ ಕಟ್ಟಬೇಕಾದಂತ ಸಂದರ್ಭ ಬಂದ್ರೆ ಅದು ಎಷ್ಟು ಹೊಟ್ಟೆ ಉರಿಯುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುವಂತಹ ಸಂಗತಿ. ದಂಡದ ಮೊತ್ತ ಕಮ್ಮಿ ಮಾಡೋವರೆಗೂ ಕೂಡ ನಾವು ಸುಮ್ನಿರಲ್ಲ, ಟಿವಿ9 ಸುಮ್ನಿರಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಸರ್ಕಾರದ ಮುಂದೆ ಇಡುವಂತ ಪ್ರಯತ್ನವನ್ನ ಟಿವಿ9 ಮಾಡಿತ್ತು. ಅತಿ ತೀರಾ ಕಷ್ಟದಲ್ಲಿರುವಂತಹ ಜನರ ಸಂಕಷ್ಟವನ್ನ ಸರ್ಕಾರಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ನಿಮ್ಮ ಟಿವಿ9 ಮಾಡಿತ್ತು. ಜನರ ಧ್ವನಿಯಾಗಿ ಇಲ್ಲಿ ಟಿವಿ9 ಬೆಳಗ್ಗೆಯಿಂದನೂ ಕೂಡ ಕೆಲಸ ನಿರ್ವಹಿಸ್ತಾ ಇತ್ತು. ಆ ಕೆಲಸಕ್ಕೆ ಈಗ ದೊಡ್ಡ ಯಶಸ್ಸು ಸಿಕ್ಕಿದೆ. 1,000 ರೂಪಾಯಿಯ ದಂಡದ ಮೊತ್ತವನ್ನ 250 ರೂಪಾಯಿಗೆ ಕಡಿಮೆ ಮಾಡಲಾಗಿದೆ. ಇದು ಟಿವಿ9 ನಾನು ಮೊದಲೇ ಹೇಳಿದಂಗೆ ಬಿಗ್ ಇಂಪ್ಯಾಕ್ಟ್. ಜೊತೆಗೆ ನಾವು ಮೊದಲಿಂದ ಹೇಳ್ತಾ ಇದ್ದಿದ್ದು ಕೂಡ ಅದೇ, ದಂಡ ಹಾಕಿ, ದಂಡ ಹಾಕಿದ್ರೇನೆ ಜನರಿಗೆ ಅಲ್ಲಿ ಬುದ್ಧಿ ಬರೋದು, ಅವರಿಗೊಂದು ನೆನಪಿರೋದು. ಬಟ್ ಈ ತರ ಯೋಚನೆ ಮಾಡ್ದಿತಿ, ಯಾರೋ ಒಂದು ರಿಪೋರ್ಟ್ ಕೊಟ್ರು ಅಂತೇಳಿ, ಯಾರೋ ಹೇಳಿದ್ರು ಅಂತ ಹೇಳಿ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳದೆ ಬೇಕಾಬಿಟ್ಟಿ ಬಾಯಿಗೆ ಬಂದಿದ್ದ ದಂಡ ಹಾಕ್ಬೇಡಿ ಅನ್ನುವಂಥದ್ದು ಟಿವಿ9 ನ ಇಲ್ಲಿ ಎಚ್ಚರಿಕೆ ಆಗಿತ್ತು, ಮನವಿ ಕೂಡ ಆಗಿತ್ತು. ಈಗ ಆ ದಂಡದ ಮೊತ್ತವನ್ನ 250 ರೂಪಾಯಿಗೆ ಇಳಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಆರಂಭಿಕ ಹಂತದಲ್ಲಿ 200 ರೂಪಾಯಿ ಫೈನ್ ಅನ್ನ ಹಾಕಲಾಗ್ತಾ ಇತ್ತು. ಆ ನಂತರದಲ್ಲಿ 1000 ರೂಪಾಯಿ ಫೈನ್ಗೆ ಏರಿಸಲಾಯಿತು. ಈಗ 250 ರೂಪಾಯಿ ಅಂದ್ರೆ ಮೊದಲ ಹಂತದಲ್ಲಿ ಹಾಕ್ತಾ ಇದ್ದಂತ ದಂಡಕ್ಕಿಂತ 50 ರೂಪಾಯಿ ಹೆಚ್ಚು ಮಾಡಲಾಗಿದೆ. ಬಡ ಜನರ ಕಣ್ಣೀರಿನ ಶಾಪ ಈ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ ಅಂತ ಹೇಳಿ ಟಿವಿ9 ಬೆಳಗ್ಗೆಯಿಂದನೂ ಕೂಡ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಿತ್ತು. ಇದೀಗ ಈ ಅಭಿಯಾನಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ನಾನು ಮೊದಲೇ ಹೇಳಿದಾಗೆ 1000 ರೂಪಾಯಿ ಕಟ್ಟೋರಿಗೆ ಗೊತ್ತು ಅದರ ಸಂಕಷ್ಟ ಏನು ಅಂತ. ಬಟ್ ಇನ್ನೊಂದು ಸಂಗತಿ ಏನು ಅಂತಂದ್ರೆ, ಇದೆಲ್ಲವೂ ಕೂಡ ಹೊಸತನಕ್ಕೆ ಜನ ಅಡ್ಜಸ್ಟ್ ಆಗ್ಬೇಕಾಗಿರುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದಾಗೆ, ಕಣ್ಣಿನ ಮೇಲೆ ಹಾಕೊಳ್ಳುವಂತ ಕನ್ನಡಕವನ್ನೇ ಎಷ್ಟೋ ಮಂದಿ ಮರ್ತು ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಕಾರಣ ಅಂತಂದ್ರೆ ಅದಕ್ಕೆ ಅಷ್ಟು ಸುಲಭವಾಗಿ ಒಗ್ಗಕ್ಕಾಗಲ್ಲ. ಇನ್ನು ಮಾಸ್ಕ್ ವಿಚಾರಕ್ಕೆ ಎಷ್ಟೋ ಮಂದಿ ಮರ್ತು ಬಿಟ್ಟಿರ್ತಾರೆ. ಇನ್ ಕೆಲವರು ಯಾವುದೋ ಟೆನ್ಷನ್ ಅಲ್ಲಿ ಗಲ್ಲದ ಮೇಲೆ ಎಳ್ಕೊಂಡಿರ್ತಾರೆ. ಎಲ್ಲರನ್ನೂ ಹೋಲ್ಸೇಲ್ ಆಗಿ ಇವ್ರು ಕೂಡ ಹಾಕೊಂಡು 1000 ರೂಪಾಯಿ ಫೈನ್ ಕಟ್ಟಿ, ಇಲ್ಲ ಅಂತಂದ್ರೆ ಜೈಲಿಗೆ ಹಾಕ್ತೀವಿ ಅಂತ ಅಂದ್ರೆ ಏನ್ ಮಾಡೋಕ್ ಹೊರಟಿದ್ದೀರಾ ನೀವು? ಇದೇ ಪ್ರಶ್ನೆಯನ್ನ ಟಿವಿ9 ಸರ್ಕಾರದ ಮುಂದಿಟ್ಟಂತದ್ದು. 200 ರೂಪಾಯಿ ದಂಡ ವಸೂಲಿ ನಿಯಮ ತಕ್ಷಣದಿಂದ ಜಾರಿ ಬರಬೇಕು ಅನ್ನುವಂಥದ್ದನ್ನು ಕೂಡ ಸೂಚಿಸಲಾಗಿದೆ. ಬಹುಶಃ ಇನ್ನೂ ಮುಂದೆ ಹೋದ್ರೆ ಈ ಬಡ ಜನರ ಶಾಪ ನಮ್ಗೆ ತಟ್ಟದೇ ಇರೋದಿಲ್ಲ. ಈ ಶಾಪದ
ಮುಂದಿನ ಫಲ ಏನಾಗುತ್ತೋ ಅನ್ನುವಂಥ ಭಯ ಸರ್ಕಾರಕ್ಕೆ ಉಂಟಾಗಿರ್ಬೇಕು ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಆ ಮಟ್ಟಿಗೆ ಜನರ ಆಕ್ರೋಶ ಏನಿದೆ ಅನ್ನುವಂಥದ್ದನ್ನ ಯಥಾವತ್ತಾಗಿ ಸರ್ಕಾರದ ಮುಂದಿಡುವಂತ ಕೆಲಸವನ್ನ TV9 ಮಾಡಿತ್ತು. ಒಂದು ತಳ್ಳೋ ಗಾಡಿಯಲ್ಲಿ ವ್ಯಾಪಾರ ನಡೆಸುವಂತ ವ್ಯಾಪಾರಿ ಒಂದ್ ಇಡೀ ದಿನ ವ್ಯಾಪಾರ ಮಾಡಿದ್ರು ಕೂಡ 1000 ರೂಪಾಯಿ ಆತನ ದುಡಿಮೆ ಇರಲ್ಲ. ಅದರಲ್ಲಿ ಖರ್ಚು ಹೋದ್ರೆ ಅದ್ರಲ್ಲಿ 100-200 ರೂಪಾಯಿ ಆತನ ಲಾಭ ಇರಲ್ಲ. ಅಂತ ವ್ಯಕ್ತಿನೂ 1000 ರೂಪಾಯಿ ಫೈನ್ ಕಟ್ಟಬೇಕು ಅಂತಂದ್ರೆ ಏನ್ ಮಾಡಕ್ ಹೊರಟಿದ್ರಿ ನೀವು? ಈ ಲಾಕ್ಡೌನ್ ಟೈಮ್ ನಲ್ಲಿ ನೀವು ಸರ್ಕಾರಕ್ಕೆ ಮಾಡ್ಕೊಂಡಂತ ಅನುಕೂಲಗಳು, ಸರ್ಕಾರ ಜನರ ಹೊಟ್ಟೆ ತುಂಬಿಸುವಂತ ಕೆಲಸ ಎಷ್ಟು ಮಾಡಿದೀರಾ ಅನ್ನೋದೆಲ್ಲ ಗೊತ್ತಿರೋ ಸಂಗತಿನೇ. ಅದ್ ಮಾಡಕ್ ಆಗಲ್ಲ. ಸೂಕ್ತ ವ್ಯವಸ್ಥೆಯನ್ನು ಕೂಡ ನಿಮ್ಗೆ ಕಲ್ಪಿಸಕ್ ಆಗಿಲ್ಲ ಆ ನಂತರದಲ್ಲೂ ಕೂಡ. ಹಿಂಗೆಲ್ಲ ಸಿಚುವೇಶನ್ ಇರ್ಬೇಕಾದ್ರೆ ನಿಮಗೆ 1000 ರೂಪಾಯಿ ದಂಡ ಹಾಕಕ್ ಏನ್ ನೈತಿಕತೆ ಇತ್ತು? ಕಿರಣ್ ನೇಡ್ಕ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಸರ್ಕಾರ ಬಹಳ ಎಡುತ್ತಾ ಇದೆ, ಬಡ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಇದನ್ನ TV9 ಬೆಳಗ್ಗೆಯಿಂದ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿತ್ತು. ಅಂತೂ ಈಗ ಸರ್ಕಾರ ಎಚ್ಚೆತ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಆರ್ಡರ್ ಕಾಪಿಯಲ್ಲಿರುವಂತ ಸಂಗತಿ ನಮಗೆ ವಿವರಿಸಬಹುದಾ ಕಿರಣ್? ಖಂಡಿತವಾಗಿ ಕೂಡ ಮಾಲ್ತೇಶ್, ರಾಜ್ಯ ಸರ್ಕಾರ ಈಗ ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ಮತ್ತು TV9 ನಡೆಸಿದಂತಹ ಅಭಿಯಾನದ ಫಲವಾಗಿ ಈಗ ದಂಡದ ಪ್ರಮಾಣವನ್ನ ಇಳಿಸಿ ಆದೇಶವನ್ನು ಹೊರಡಿಸಿದೆ. ಈ ಆದೇಶ ತಕ್ಷಣದಿಂದಲೇ ಜಾರಿಯಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಖುದ್ದು ಸಿಎಂ ಯಡಿಯೂರಪ್ಪ ಮಾಡಿದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿರುವಂತದ್ದು ನಗರ ಪ್ರದೇಶಗಳಲ್ಲಿರುವಂತಹ 1000 ರೂಪಾಯಿಗಳ ದಂಡದ ಪ್ರಮಾಣವನ್ನ 200 ರೂಪಾಯಿಗೆ ಇಳಿಸುವಂತದ್ದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ದಂಡದ ಪ್ರಮಾಣವನ್ನ 500 ರೂಪಾಯಿಗಳಿಂದ 100 ರೂಪಾಯಿಗೆ ಇಳಿಸುವಂತದ್ದು. ಇಲ್ಲಿ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಆದೇಶ ತಕ್ಷಣದಿಂದಲೇ ಅಂದ್ರೆ ಈ ಕ್ಷಣದಿಂದಲೇ ಈ ಆದೇಶ ಜಾರಿಗೆ ಬರಬೇಕು ಅನ್ನುವಂತಹ ಮಾತನ್ನು ಕೂಡ ಆದೇಶ ಪತ್ರದಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಕ್ಷಣದಿಂದ 1000 ರೂಪಾಯಿ ಮತ್ತು 500 ರೂಪಾಯಿ ದಂಡ ವಿಧಿಸುವಂತಿಲ್ಲ, ಬದಲಾಗಿ 250 ರೂಪಾಯಿ ಮತ್ತು 100 ರೂಪಾಯಿಗೆ ದಂಡಗಳನ್ನು ಮಾತ್ರ ವಿಧಿಸಬೇಕಾಗತ್ತೆ. ಇಲ್ಲಿ ರಾಜ್ಯ ಸರ್ಕಾರ ಹೇಳಿರುವಂತದ್ದೇನೆಂದ್ರೆ COVID-19 ತಡೆಗಟ್ಟುವ ಕಾರಣದಿಂದಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಆದ್ರೆ ಸಾರ್ವಜನಿಕರ ವಿರೋಧ ಮತ್ತು ತಜ್ಞರ ಅಭಿಪ್ರಾಯವನ್ನ ಆಧರಿಸಿ ಈಗ ದಂಡದ ಪ್ರಮಾಣವನ್ನ ಇಳಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರ ಆದೇಶ ಪತ್ರದಲ್ಲಿ ಹೇಳಿದೆ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರೆ ಉಳಿದಂತಹ ಎಲ್ಲಾ ಕ್ರಮಗಳು ಏನಿದೆ ಅಂದ್ರೆ ನಿಯಂತ್ರಣ ಕ್ರಮಕ್ಕೆ ಬೇಕಾಗಿರುವಂತಹ ಉಳಿದಂತಹ ನಿಯಂತ್ರಣ ಕ್ರಮಗಳು, ಮಾಸ್ಕ್ ಬಳಕೆ ಮತ್ತು ಸ್ಯಾನಿಟೈಸರ್ ನ ಉಪಯೋಗ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತ ಇದೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡಬೇಕಾಗತ್ತೆ. ಆದ್ರೆ ದಂಡದ ಪ್ರಮಾಣ ಏನಿದೆ ಅದನ್ನು ಮಾತ್ರ ಇಳಿಸಿ ಇಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಯಾಕೆಂದ್ರೆ ಇಲ್ಲಿ ತೀವ್ರವಾದಂತಹ ವಿರೋಧ ವ್ಯಕ್ತವಾದಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತೊಂದು ಯೋಚನೆಯನ್ನ ಮಾಡಿ ಈಗ ದಂಡವನ್ನ ಇಳಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಮೊದಲು ದಂಡವನ್ನ ಏರಿಸುವಂತಹ ಒಂದು ನಿರ್ಧಾರವನ್ನ ತಜ್ಞರ ಸಭೆ ನಡೆಸಿ ಅಲ್ಲೊಂದು ಅಭಿಪ್ರಾಯವನ್ನ ಪಡೆದು ನಂತರ ರಾಜ್ಯ ಸರ್ಕಾರ ಕೈಗೊಂಡಿತ್ತು. ಆದ್ರೆ ಆ ಸಂದರ್ಭದಲ್ಲಿ ತಜ್ಞರು ಕೊಟ್ಟಂತಹ ಸಲಹೆಯನ್ನ ಯಥಾವತ್ತಾಗಿ ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿತ್ತು. ಆದ್ರೆ ಆ ಸಲಹೆಯ ಸಾಧಕ ಬಾಧಕಗಳನ್ನ ರಾಜ್ಯ ಸರ್ಕಾರ ಯೋಚನೆಯನ್ನೇ ಮಾಡಿರ್ಲಿಲ್ಲ. ಕೇವಲ ತಜ್ಞರು ಅಭಿಪ್ರಾಯವನ್ನ ಕೊಟ್ರು ಅನ್ನುವಂಥದ್ದನ್ನ ಕೇವಲ ತಜ್ಞರ ಅಭಿಪ್ರಾಯಕ್ಕೆ ಮಣೆ ಹಾಕಿ ಅದನ್ನ ನೇರವಾಗಿ ಜನರ ಮೇಲೆ ಹೇರುವಂತಹ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ಜನರಿಗೆ ಅದರಿಂದ ಆಗುವಂತಹ ಸಂಕಷ್ಟಗಳು ಏನೇನಿದೆ ಮತ್ತು ಆ ದಂಡವನ್ನ ಮೊತ್ತವನ್ನ ಭರಿಸೋದಕ್ಕೆ ಜನ ಎಷ್ಟು ಪಡಿಪಾಟ್ಲು ಪಡಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಈಗ ಆ ದಂಡವನ್ನ ಅನುಷ್ಠಾನಕ್ಕೆ ತಂದು 2 ದಿನಗಳಲ್ಲಿ ಆದಂತಹ ತೀವ್ರವಾದಂತಹ ವಿರೋಧದ ಬಳಿಕ ಈಗ ರಾಜ್ಯ ಸರ್ಕಾರಕ್ಕೆ ಜನ ಎಷ್ಟು ಕಷ್ಟ ಪಡ್ತಿದ್ದಾರೆ ಮತ್ತು ಜನರಿಗೆ ಆ ಒಂದು ದಂಡದ ಮೊತ್ತವನ್ನ ಭರಿಸೋದಕ್ಕೆ ಎಷ್ಟು ಸಮಸ್ಯೆ ಉಂಟಾಗ್ತಿದೆ ಅನ್ನುವಂತಹ ವಿಚಾರವನ್ನು ಕೂಡ ಈಗ 2 ದಿನಗಳ ಬಳಿಕ ತಡವಾಗಿ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆ. ಮತ್ತು ಜೊತೆಗೆ TV9 ಇವತ್ತು ಬೆಳಗಿನಿಂದಲೂ ಕೂಡ ನಡೆಸಿದಂತಹ ಅಭಿಯಾನ ಏನಿತ್ತು, ಅಭಿಯಾನದ ಫಲಶ್ರುತಿಯಾಗಿ ಈಗ ರಾಜ್ಯ ಸರ್ಕಾರ ಆ ದಂಡದ ಮೊತ್ತವನ್ನ ಇಳಿಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಎಕ್ಸಾಕ್ಟ್ಲಿ ಕಿರಣ್, ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇದು ಸರ್ಕಾರಕ್ಕೂ ಕೂಡ ಒಂದು ಪಾಠ ಆಗ್ಬೇಕು. ಯಾಕಂತಂದ್ರೆ ಈ ಪ್ಯಾಂಡಮಿಕ್ ಟೈಮ್ ಅನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಈ ತರ ಬಹಳಷ್ಟು ಎಡವಟ್ಟು ಮಾಡಿದೆ. ಹಿಂದೆ ಟಿಕೆಟ್ ವಿಚಾರವಾಗಿರ್ಬೋದು, 1ಕ್ಕೆ 3 ಟಿಕೆಟ್ ದರ, ಈ ತರದ ಬಹಳಷ್ಟು ಎಡವಟ್ಟು ಮಾಡಿ ಅನಂತರದಲ್ಲಿ ನಿರ್ಧಾರದಿಂದ ಹಿಂದೆ ಬರುವಂತದ್ದು. ಬಹುಶಃ ತಜ್ಞರು ಏನೇ ಹೇಳ್ಬೋದು, ಮುಂದಿನ ಹಂತಲ್ಲೂ ಕೂಡ ಯಾವುದೇ ಸಂದರ್ಭ ಬಂದಂತ ಈ ಟೈಮ್ ನಲ್ಲಿ ನಿರ್ವಹಿಸುವಂತ ನಿಟ್ಟಿನಲ್ಲಿ. ಆದ್ರೆ ಸರ್ಕಾರ ಗ್ರೌಂಡ್ ರಿಯಾಲಿಟಿ ಏನಿದೆ, ವಾಸ್ತವ ಏನಿದೆ, ಜನರ ಸಂಕಷ್ಟ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಸಂದರ್ಭ ಸನ್ನಿವೇಶ ಕಲಿಸಿದೆ ಸರ್ಕಾರಕ್ಕೆ. ಕಿರಣ್, ಯಥಾವತ್ತಾಗಿ ಮುಂದೆ ರೂಲ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ ಹೋಗಬಾರ್ದು, ಅವಾಗ ಏನ್ ವಿರೋಧ ವ್ಯಕ್ತ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಳ್ಬೇಕು ಸರ್ಕಾರ ಈಗ. ಕಿರಣ್, ಖಂಡಿತವಾಗಿಯೂ ಮಾಲ್ತೇಶ್, ರಾಜ್ಯ ಸರ್ಕಾರ ಇಲ್ಲಿ ಮಾಡಿದಂತಹ ಮತ್ತೊಂದು ಎಡವಟ್ಟು ಈ ದಂಡದ ಮೊತ್ತವನ್ನ ಏರಿಸಿರುವಂತದ್ದು ಅನ್ನುವಂಥದ್ದಾದ್ರೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ. ಯಾಕಂದ್ರೆ ಈ ಹಿಂದೆ ಕೋವಿಡ್ ನಿಯಂತ್ರಣ ಕ್ರಮಕ್ಕೆ ಬೇಕಾದಂತಹ ಒಂದು ಅನುಷ್ಠಾನ ತರುವಂತಹ ಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಕೂಡ ಕೇವಲ ತಜ್ಞರ ಅಭಿಪ್ರಾಯಗಳನ್ನಷ್ಟೇ ನೆಚ್ಚಿಕೊಳ್ತಾ ಇತ್ತು. ಆದ್ರೆ ಆ ತಜ್ಞರು ಕೊಡುವಂತಹ ಅಭಿಪ್ರಾಯಗಳು ಇರುವಂತದ್ದು ಏನಂದ್ರೆ ಅದರ ಗ್ರೌಂಡ್ ರಿಯಾಲಿಟಿ ಏನಿದೆ ಮತ್ತು ಅದನ್ನ ಅನುಷ್ಠಾನಕ್ಕೆ ತಂದಂತ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥದ್ದನ್ನ ಚಿಂತಿಸುವಂತ ಆ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ಯೋಚನೆ ಮಾಡುವಂತಹ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗ್ತಾ ಇರ್ಲಿಲ್ಲ. ಕೇವಲ ತಜ್ಞರು ಅಭಿಪ್ರಾಯ ಹೇಳಿದ್ರು. ಕಿರಣ್ ಜಸ್ಟ್ ಹೋಲ್ ಕಿರಣ್, ನಾನು ಮಾತನಾಡ್ತೇನೆ ನಿಮ್ ಜೊತೆಗೆ. ಕೊಟ್ಟು ಮಾತಿನಂತೆ ಬೆಂಗಳೂರಿಗರಿಗೆ TV9 ನ್ಯಾಯ ಒದಗಿಸಿದೆ ಅಥವಾ ನ್ಯಾಯ ಕೊಡಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದೆ. ಸದ್ಯದ ಮಟ್ಟಿಗೆ ಕೊಂಚನಾದ್ರೂ ಇಲ್ಲಿ ಬೆಂಗಳೂರಿನ ಜನ ನಿಟ್ಟುಸಿರು ಬಿಡೋ ಹಂಗಾಗಿದೆ. ಯಾಕಂದ್ರೆ 1000 ರೂಪಾಯಿ ಫೈನ್ ಕಟ್ಟದವನಿಗೆ ಗೊತ್ತು ಎಷ್ಟು ಹೊಟ್ಟೆ ಉರಿಯುತ್ತೆ ಅಂತ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಜನರ ಪರವಾಗಿ ಇಲ್ಲಿ ಹೌದು TV9
ಜನರ ಪರವಾಗಿ ಸರ್ಕಾರದ ಮುಂದೆ ಆಗ್ತಾ ಇರುವಂತ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ಮಾಡಿತ್ತು. ಒಂದು ಹಂತದಲ್ಲಿ ಈಗ ನ್ಯಾಯ ಸಿಕ್ಕಿದೆ ಕೂಡ. ಜನರ ಸಂಕಷ್ಟ ಏನಿತ್ತು, ಜನರ ಕೂಗೇನಿತ್ತು ಅದಕ್ಕೆ ತಕ್ಕಾಗೆ. ಬಟ್ ಇಲ್ಲಿ ಜನ ಏನು ಅರ್ಥ ಮಾಡ್ಕೊಳ್ಬೇಕು, ಅದೇನು ಅಂತ ಅಂದ್ರೆ 200 ರೂಪಾಯಿ ಫೈನ್ ಇನ್ನೂ ಇದೆ. ಹೌದು, ಮಾಸ್ಕ್ ಹಾಕುವಂಥದ್ದು ಅತಿ ಅನಿವಾರ್ಯ. ನಿಮಗೆ ದಂಡದ ಅಮೌಂಟ್ ಕಮ್ಮಿ ಆಗಿದೆ ಅಷ್ಟೇ, ಆದ್ರೆ ಮಾಸ್ಕ್ ಹಾಕೋದೇ ಬೇಡ ಅನ್ನುವಂತ ವಿಚಾರಕ್ಕೆ ವಿನಾಯಿತಿ ಸಿಕ್ಕಿಲ್ಲ ನಿಮ್ಗೆ, ಅಥವಾ ಮಾಸ್ಕ್ ಹಾಕುವಂತ ಸಂಗತಿಯಿಂದ ವಿನಾಯಿತಿ ಸಿಕ್ಕಿಲ್ಲ. ಮಾಸ್ಕ್ ಹಾಕೊಳ್ಬೇಕು. ಮಾಸ್ಕ್ ಹಾಕೊಂಡ್ರೇನೆ ಈ ಕೊರೋನಾವನ್ನ ತಡೆಗಟ್ಟೋದಕ್ಕೆ ಸಾಧ್ಯ. ಅದು ಜನ ಈಗ್ಲಾರು ಅರ್ಥ ಮಾಡ್ಕೊಳ್ಬೇಕು. ಅದು ಯಾವುದೇ ತೆರನಾದಂತ ಸಮಸ್ಯೆ ಇರಲಿ, ಏನೇ ಟೆನ್ಷನ್ಸ್ ಇರಲಿ, ಮಾಸ್ಕ್ ಮಸ್ಟ್ ಅಂಡ್ ಶುಡ್ ಅನ್ನುವಂಥದ್ದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಅಂದ್ರೆ ಈ 250 ರೂಪಾಯಿ ವಿಚಾರವಾಗಿಯೂ ಕೂಡ ಖಂಡಿತವಾಗಿಯೂ TV9 ಸೇರಿದ ಹಾಗೆ ಯಾವುದೇ ಮುಖೇನವಾಗಿ ಸರ್ಕಾರವನ್ನ ಏನೋ ಈ ತರ ಹಾಕ್ಲೇಬೇಡಿ ಅಂತ ಒತ್ತಾಯಿಸೋಕ್ಕಾಗಲ್ಲ. ಇದು ಅತಿ ಕನಿಷ್ಠವಾದಂತ ದಂಡ ಈಗ ಸರ್ಕಾರ ಯೋಚನೆ ಮಾಡಿರುವಂತ ರೀತಿಯಾಗಿ. ಆಮೇಲೆ ವಾಸ್ತವವಾಗಿಯೂ ಕೂಡ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇನ್ಮೇಲೂ ಕೂಡ ಜನ ಇದಕ್ಕೆ ಖ್ಯಾತೆ ತೆಗಿಯಕ್ಕಾಗಲ್ಲ. ಇನ್ಮೇಲೂ ಕೂಡ ಜನ ನಾವು ಮಾಸ್ಕ್ ಹಾಕ್ಲಿಲ್ಲ ಅಂತಂದ್ರೆ ಯಾಕೆ 250 ರೂಪಾಯಿ ಫೈನು, ನೀವು ಯಾಕೆ ಹಿಂಗ್ ಮಾಡಿದ್ರೆ ಈ ತರದೆಲ್ಲ ಖ್ಯಾತೆ ತೆಗಿಯಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಮಾಸ್ಕ್ ಹಾಕುವಂಥದ್ದು ಅತಿ ಕನಿಷ್ಠವಾದಂಥ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು, ಅಥವಾ ಅತಿ ಮುಖ್ಯ ಆದಂಥ ಕೆಲಸ ನಾವು ಮಾಡಬೇಕಾಗಿರುವಂಥದ್ದು ಈ ಕೊರೋನಾ ವಿರುದ್ಧವಾಗಿ ಹೋರಾಡುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದು. ಮತ್ತೊಂದ್ ಕಡೆ ಈ ಮಾಸ್ಕ್ ದಂಡದ ವಿರುದ್ಧವಾಗಿ TV9 ಅಭಿಯಾನ ಫಲಿಸಿದೆ. ಈಗ ತಾನೇ ನಾವು ನಿಮ್ಗೆ ಹೇಳಿದಾಗೆ 1,000 ರೂಪಾಯಿ ಫೈನ್, ಇದು ತೀರಾ ಕಷ್ಟ ಅನ್ನುವಂಥದ್ದನ್ನ, ವಾಸ್ತವತೆ ಏನಿದೆ ಅನ್ನುವಂಥದ್ದನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ TV9 ಮಾಡಿತ್ತು. ನಾವು ಅದಕ್ಕೆ ಹೇಳಿದ್ದು, ಇಲ್ಲಿ ಸರ್ಕಾರ ಜನರಿಗೆ ಅರಿವು ಮೂಡಿಸೋದಕ್ಕಿಂತ ಖಾಲಿಯಾಗಿರೋ ಖಜಾನೆ ತುಂಬಿಸ್ಕೊಳ್ಳೋದೇ ಇವ್ರ ದೊಡ್ಡ ಪ್ರಯತ್ನ ಆಗೋಗಿತ್ತು ಅಂತೇಳಿ. ಯಾಕಂದ್ರೆ ಅಲ್ಲಿ ಫೈನ್ ಹಾಕಿಸ್ಕೊಂಡವರು ಕೂಡ ಹೇಳ್ತಾ ಇದ್ರು, ಆಯ್ತಪ್ಪ 1,000 ರೂಪಾಯಿ ಫೈನ್ ಕಟ್ಟಿದೀವಲ್ಲ, ಒಂದು ಮಾಸ್ಕ್ ಕೊಡಿ. ಹಾಗಾದ್ರೆ ಅದಕ್ಕೂ ಕೂಡ ಯೋಗ್ಯತೆ ಇರಲಿಲ್ಲ ಅಲ್ಲಿದ್ದಂತ ಅಧಿಕಾರಿಗಳಿಗೆ, ಸಿಬ್ಬಂದಿಗೆ. ಯಾಕಂದ್ರೆ ಆ ಸೂಚನೆ ಹೋಗಿರ್ಲಿಲ್ಲ. ಆನಂದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಆನಂದ್, ಇಲ್ಲಿ ಸರ್ಕಾರ ಎಂಥ ದೊಡ್ಡ ಎಡವಟ್ಟನ್ನ ಮಾಡ್ತಾ ಇತ್ತು ಅನ್ನುವಂಥದ್ದು ಈಗಲಾದ್ರೂ ಸರ್ಕಾರಕ್ಕೆ ಅರಿವಿಗೆ ಬಂದಂಗೆ ಆಗಿದೆ. ಬಟ್ ಇಲ್ಲಿ TV9 ಇಲ್ಲಿ ಎಚ್ಚರಿಸಬೇಕಾಯ್ತಲ್ಲ ಸರ್ಕಾರವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆನೂ ಕೂಡ. ಒಂದ್ ಲೆಕ್ಕಕ್ಕೆ ಈಗ ಜನರಿಗೆ ಒಳ್ಳೇದಾಗಿದೆ, ಬಟ್ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ ಇದೊಂದು ರೀತಿ ದುರಾದೃಷ್ಟಕರ ಸಂಗತಿ ಆನಂದ್. ಯಾಕಂದ್ರೆ ಹಿಂದೆ ಬಸ್ ಟಿಕೆಟ್ ಏರಿಕೆ ಮಾಡಿದಂತ ಸಂದರ್ಭದಲ್ಲೂ ಕೂಡ, ಅಥವಾ ಈ ತರ ಎಡವಟ್ಟಿನ ನಿರ್ಧಾರ ತೆಗೆದುಕೊಂಡಂತ ಸಂದರ್ಭದಲ್ಲೂ ಕೂಡ TV9 ಎಚ್ಚರಿಸಬೇಕಾಗಿತ್ತು. ಅಟ್ಲೀಸ್ಟ್ ಈಗ ಎಚ್ಚರಿಸಂತ ಸಂದರ್ಭದಲ್ಲಾದ್ರೂ ಕೂಡ ಇವ್ರು ಎಚ್ಚೆತ್ಕೊಂಡಿದಾರಲ್ಲ, ಅದೊಂದು ರೀತಿ ಸಮಾಧಾನದ ಸಂಗತಿ ಆನಂದ್. ಖಂಡಿತವಾಗಿಯೂ ಮಾಲ್ತೇಶ್, ಯಾವಾಗ ಜನರಿಗೆ ತೊಂದರೆ ಆಗುತ್ತೆ, ಯಾವಾಗ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ಅಂತಹ ಸಮಯದಲ್ಲಿ TV9 ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳುತ್ತೆ, ಸರ್ಕಾರಕ್ಕೆ ಆಗ್ರಹಿಸುತ್ತೆ, ಜನರ ಪರವಾಗಿ TV9 ದನಿ ಎತ್ತುತ್ತೆ. ಇವತ್ತು ಕೂಡ ಅಂಥದ್ದೇ ಕೆಲಸವನ್ನ TV9 ಮಾಡಿತ್ತು. 1,000 ರೂಪಾಯಿ ದಂಡ ಹಾಕ್ತಾ ಇದ್ರು. ಅಕ್ಕಪಕ್ಕದಲ್ಲಿ ಮಾಸ್ಕ್ ಹಾಕೊಂಡು ಕೂತ್ರು, ದೈಹಿಕ ಅಂತರ ಕಾಪಾಡಿಲ್ಲ ಅಂತ 1,000 ರೂಪಾಯಿ ದಂಡ ಹಾಕ್ತಾ ಇದ್ರು. ಮಾಸ್ಕ್ ಮೂಗಿನ ಕೆಳಗಿದ್ರು ಕೂಡ ದಂಡ ಹಾಕ್ತಾ ಇದ್ರು. ಈ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಮೊದಲೇ ಕೆಲಸ ಇಲ್ಲದೆ ಸಂಕಷ್ಟಕ್ಕೀಡಾಗಿದ್ದಂತ ಜನರ ಬಳಿಯಲ್ಲಿ 1,000 ರೂಪಾಯಿ ದಂಡವನ್ನ ತೆಗೆದುಕೊಳ್ತಾ ಇದ್ರು. ಇದನ್ನ TV9 ಪ್ರಶ್ನೆ ಮಾಡಿತ್ತು. ಮಾಸ್ಕ್ ಹಾಕಿಕೊಳ್ಳೋದು ಅನಿವಾರ್ಯ, ಇಲ್ಲಿ ದೈಹಿಕ ಅಂತರ ಕಾಪಾಡಿಕೊಳ್ಳೋದು ಅನಿವಾರ್ಯ, ಆದರೆ ಅದರ ಹೆಸರಲ್ಲಿ ನಿಯಮ ಮಾಡಿ 1,000 ರೂಪಾಯಿ ವಸೂಲಿ ಮಾಡೋದು ಲೂಟಿ ಮಾಡ್ತಾ ಇದ್ದೀರಿ, ಇದು ಸರ್ಕಾರ ವಸೂಲಿ ಮಾಡ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ TV9 ಮೆಗಾ ಅಭಿಯಾನವನ್ನ ಮಾಡಿತ್ತು. ಅದರ ಜೊತೆಗೆ TV9 ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಎಲ್ಲಿಯವರೆಗೆ ಈ ಅಮಾನವೀಯವಾಗಿರುವಂತ ನಿಯಮ ನೀವು ತೆಗೆದು ಹಾಕೋದಿಲ್ವೋ ಅಲ್ಲಿಯವರೆಗೂ TV9 ಸುಮ್ಮನಿರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿತ್ತು. ಕೊನೆಗೂ TV9 ಅಭಿಯಾನಕ್ಕೆ, TV9 ಎತ್ತಿದ್ದಂತ ಜನಪರ ದನಿಗೆ ಸರ್ಕಾರ ಮಣಿದಿದೆ. ಸದ್ಯಕ್ಕೆ ಇದ್ದಂತ 1,000 ರೂಪಾಯಿ ದಂಡವನ್ನ 250 ರೂಪಾಯಿಗೆ ಇಳಿಸಿದೆ ನಗರ ಪ್ರದೇಶಗಳಲ್ಲಿ. ತದನಂತರದಲ್ಲಿ 100 ರೂಪಾಯಿಗೆ ಗ್ರಾಮೀಣ ಭಾಗದಲ್ಲಿ ಇಳಿಕೆ ಮಾಡಿದೆ. ಇದೇ ಕಾರಣಕ್ಕಾಗಿ ಹೇಳ್ತಾ ಇರೋದು ಮಾಲ್ತೇಶ್, ಯಾವಾಗ ಜನ ಪರವಾಗಿ ನಾವು ದನಿಯನ್ನ ಎತ್ತೀವಿ, ಸರ್ಕಾರ ಸ್ಪಂದಿಸುತ್ತೆ, ಸರ್ಕಾರ TV9 ಆಗ್ರಹಕ್ಕೆ ಮಣಿಯುತ್ತೆ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ಬರೀ ಕವರೇಜ್ ಮಾಡೋದಲ್ಲ, ಅಥವಾ ಜನರ ಸಮಸ್ಯೆಗಳನ್ನ ತೋರಿಸೋದಲ್ಲ, ನೇರವಾಗಿ ಜನ ಕೇಳುವಂತ ಪ್ರಶ್ನೆನ ಸರ್ಕಾರಕ್ಕೆ ಕೇಳಿದ್ವಿ. ನಿಮಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಇಂಥದ್ದೊಂದು ರೂಲ್ಸ್ ಅನ್ನ ತೆಗೆದು ಹಾಕಿ, ನಿಜವಾಗ್ಲೂ ನೀವು ಜನರಿಗೆ ಅರಿವು ಮೂಡಿಸಬೇಕು ಅನ್ನೋದಾದ್ರೆ ಅವರಿಗೆ ಮಾಸ್ಕ್ ಕೊಡಿ, 1,000 ರೂಪಾಯಿ ದಂಡ ವಸೂಲಿ ಮಾಡೋದನ್ನ ಕೈ ಬಿಡಿ ಅಂತ ಹೇಳಿ ಎಚ್ಚರಿಸುವಂತ ಕೆಲಸ ಮಾಡಿತ್ತು. ಅದರ ಜೊತೆಗೆ ನೀವು ಎಲ್ಲಿಯವರೆಗೂ ಈ ದಂಡ ಹಾಕೋದನ್ನ ನಿಲ್ಲಿಸೋದಿಲ್ವೋ, ಎಲ್ಲಿಯವರೆಗೂ ಈ ಜನರ ಲೂಟಿಯನ್ನ ನಿಲ್ಲಿಸೋದಿಲ್ವೋ, ಸರ್ಕಾರದ ನಿಯಮದ ಹೆಸರಲ್ಲಿ ವಸೂಲಿಯನ್ನ ನಿಲ್ಲಿಸೋದಿಲ್ವೋ ಅಲ್ಲಿಯವರೆಗೂ TV9 ಸುಮ್ಮನಿರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿತ್ತು. ಅದಕ್ಕೀಗ ಸರ್ಕಾರ ಮಣಿದಿದೆ. 1,000 ರೂಪಾಯಿ ಇದ್ದಂತ ಫೈನ್ ಅನ್ನ 250 ರೂಪಾಯಿಗೆ ತಂದಿಳಿಸಿದೆ.
ಇಲ್ಲಿ ಬರೀ ಜನ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹೊಟ್ಟೆ ಉರಿತಾ ಇದೆ, ಮಗುವಿನ 1 ತಿಂಗಳ ಹಾಲಿನ ಖರ್ಚಿಗೆ ಇಟ್ಟಂತ 1,000 ರೂಪಾಯಿ ಸರ್ಕಾರ ವಸೂಲಿ ಮಾಡಿದೆ ಅನ್ನುವಂತ ಪದವನ್ನ ಬಳಸಿದ್ರು. ಇದು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಅನ್ಯಾಯದ ರೀತಿಯಲ್ಲಿ ಮಾತನಾಡಿದ್ರು ಜನ. ಅದನ್ನೇ ತೋರಿಸಿದ್ವಿ. ಅಂತ ಒಂದಷ್ಟು ಉದಾಹರಣೆಗಳ ಸಮೇತ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ವಿ. ಕೊನೆಗೂ ಕೂಡ ಸರ್ಕಾರ ಮಣಿದಿದೆ. TV9 ಆಗ್ರಹಕ್ಕೆ ಸರ್ಕಾರ ಮಣಿಯುವ ಮೂಲಕ 1,000 ರೂಪಾಯಿ ಇದ್ದಂತಹ ದಂಡದ ಮೊತ್ತವನ್ನ 250 ರೂಪಾಯಿಗಿಳಿಸಿದೆ. 500 ರೂಪಾಯಿ ಇದ್ದಂತ ಗ್ರಾಮೀಣ ಪ್ರದೇಶದಲ್ಲಿನ ದಂಡವನ್ನ 100 ರೂಪಾಯಿಗೆ ಇಳಿಕೆ ಮಾಡಿದೆ. ಹೀಗಾಗಿ ಹೇಳ್ತಾ ಇರೋದು TV9 ಅಭಿಯಾನದ ಅತಿ ದೊಡ್ಡ ಗೆಲುವು, ಹಾಗೇನೆ TV9 ನ ಅತಿ ದೊಡ್ಡ ಬಿಗ್ ಇಂಪ್ಯಾಕ್ಟ್ ಇದು ಮಾಲ್ತೇಶ್. ಎಕ್ಸಾಕ್ಟ್ಲಿ. ಆನಂದ್, ಇನ್ನೊಂದು ವಿಚಾರ, ಬೆಳಗ್ಗೆಯಿಂದ ದಂಡ ಕಟ್ಟೋರು ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ರು, ಮೊನ್ನೆಯಿಂದನೂ ಕೂಡ ಅದೇ ಪ್ರಶ್ನೆ. ಸರ್ಕಾರಕ್ಕೆ ಅಕಸ್ಮಾತ್ ಏನಾದ್ರೂ ಜನರ ಅರಿವು ಮೂಡಿಸಬೇಕು ಅನ್ನುವಂತ ದೃಷ್ಟಿಯಲ್ಲೇ ಇದ್ದಿದ್ರೆ ಉಚಿತವಾಗಿ ಮಾಸ್ಕ್ ಕೊಡಿ, ಆ ರೀತಿಯಾಗಿ ಮೊದಲಿಗೆ ಅರಿವನ್ನ ಮೂಡಿಸ್ತಾ ಹೋಗಿ, ಆ ನಂತರ ದಂಡಕ್ಕೆ ಬನ್ನಿ. ಆಯ್ತಪ್ಪ, 1,000 ರೂಪಾಯಿ ದಂಡ ಆಗ್ತಾ ಇದಿರಲ್ಲ, ಒಂದು ಸ್ಯಾನಿಟೈಸರು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 4-5 ಮಾಸ್ಕ್, ಒಂದು ಕಿಟ್ ಅನ್ನಾದ್ರೂ ಕೊಡಿ. ಇದು ಯಾವುದೂ ಕೂಡ ಕೊಡದೆ ಏಕಾಏಕಿಯಾಗಿ 1,000 ರೂಪಾಯಿ ದಂಡ ಆಗ್ತಾ ಇದ್ದೀರಾ ಅಂತಂದ್ರೆ ಇದು ಖಜಾನೆ ತುಂಬಿಸ್ಕೊಳ್ಳೋ ಪ್ರಯತ್ನ ಬಿಟ್ರೆ ಇದರಲ್ಲಿ ಅರಿವು ಮೂಡಿಸುವಂತದ್ದು ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಜನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಆನಂದ್, ಮಾತನಾಡ್ತೀನಿ ಆನಂದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ ಜೊತೆಗೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಇದು ಕೂಡ ನೀವು ಗಮನಿಸಬಹುದು. ಈಗ ತಾನೇ ನಾವು ಹೇಳಿದಾಗೆ ಒಂದ್ ಕಡೆ ಖಾಸಗಿ ಆಸ್ಪತ್ರೆಗಳ ಬೆಡ್ ಕಳ್ಳಾಟ, ಇದನ್ನು ಕೂಡ TV9 ಪ್ರಶ್ನೆ ಮಾಡಿತ್ತು. ಹಾಗೆ ದುಡ್ಡಿಲ್ಲದ ಕಾರ್ಮಿಕರನ್ನ ಊರಿಗೆ ಕಳಿಸುವಂತ ಟೈಮ್ನಲ್ಲೂ ಕೂಡ ನಾವು ನೋಡ್ಬೋದಿತ್ತು. 1ಕ್ಕೆ 3 ಪಟ್ಟು, 50 ರೂಪಾಯಿ ಟಿಕೆಟ್ ಇದ್ರೆ 150 ರೂಪಾಯಿ, ಎಲ್ಲೋ ಗದಗಕ್ಕೆ ಹೋಗೋರು 600 ರೂಪಾಯಿ ಟಿಕೆಟ್ ಇದ್ರೆ 1,800 ರೂಪಾಯಿ ಕಟ್ಟು ಹೋಗ್ತಾ ಇದ್ರು. ಆ ಟೈಮ್ನಲ್ಲೂ ಕೂಡ ಸರ್ಕಾರದ ಕಿವಿ ಹಿಂಡಿದ್ದು ಇದೇ TV9. ಈ ರೀತಿಯಾಗಿ ಸರ್ಕಾರ ಬಹಳ ಸಂದರ್ಭದಲ್ಲಿ ಎಡುತ್ತಾ ಇದೆ. ಬಟ್ ಚಿಂತೆ ಬೇಡ, ಎಡುವಂತ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ TV9 ಮಾಡ್ತಾ ಇದೆ. ಬಟ್ ಜನ ಸರ್ಕಾರದ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಕಾಯಿಲೆಯನ್ನ ದೂರ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕನಿಷ್ಠ ನಿಯಮಗಳನ್ನಷ್ಟೇ ಪಾಲಿಸಬೇಕಾಗಿದೆ.